ಒಂದೇ ಒಂದು ದಿನ. ಈ ಒಂದು ದಿನದಲ್ಲಿ ಒಂದು ದೇಶದ ಇಡೀ ಕಥೆಯನ್ನೇ ಹೇಳ್ಬಿಡಬಹುದಾ? ಬಹುಶಃ. ಡಿಸೆಂಬರ್ 14, 2025ರಂದು ಭಾರತದಲ್ಲಿ ನಡೆದ ಘಟನೆಗಳನ್ನ ಒಮ್ಮೆ ನೋಡಿದ್ರೆ ಸಿಗೋ ಉತ್ತರ ನಿಜಕ್ಕೂ ಆಶ್ಚರ್ಯಕರವಾಗಿರಬಹುದು. ಬನ್ನಿ ಆ ದಿನದೊಳಗೆ ಇಳಿದು ನೋಡೋಣ. ಸರಿ, ಹಾಗಾದ್ರೆ ಡಿಸೆಂಬರ್ 14, 2025ರ ಆ ದಿನದ ಹೆಡ್ಲೈನ್ಸ್ ಏನ್ ಹೇಳ್ತವೆ? ಒಂದ್ ಕಡೆ ವಿರೋಧಾಭಾಸಗಳು, ಇನ್ನೊಂದ್ ಕಡೆ ಆಳವಾದ ಸಂಬಂಧಗಳು. ಇವೆರಡನ್ನೂ ಒಟ್ಟಿಗೆ ಇಟ್ಟು ಭಾರತವನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡೋಣ. ಮೊದಲಿಗೆ ನಮ್ಮ ಪಯಣ ಶುರುವಾಗೋದು ರಾಷ್ಟ್ರ ರಾಜಧಾನಿಯಿಂದ. ಇಲ್ಲಿ ನಡೆದ ಎರಡು ದೊಡ್ಡ ಘಟನೆಗಳನ್ನ ನೋಡಿದ್ರೆ ದೇಶ ಒಂದೇ ಸಮಯದಲ್ಲಿ ತನ್ನ ಇವತ್ತಿನ ಸವಾಲುಗಳ ಜೊತೆ ಹೋರಾಡ್ತಾ ನಾಳೆ ಹೇಗಿರಬೇಕು ಅಂತ ಕನಸು ಕಾಣ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ನೋಡಿ, ಆ ದಿನದ ಒಂದು ರೀತಿಯ ಸಂಘರ್ಷವನ್ನ ಇದು ಸ್ಪಷ್ಟವಾಗಿ ತೋರಿಸ್ತಿದೆ. ಒಂದು ಕಡೆ ಜನ ಬೀದಿಗಿಳಿದು ಪ್ರಜಾಪ್ರಭುತ್ವದ ಬಗ್ಗೆ ಪ್ರಶ್ನೆಗಳನ್ನ ಕೇಳುತ್ತಿದ್ದಾರೆ. ಇನ್ನೊಂದು ಕಡೆ ಅದೇ ದೇಶದ ನಮ್ಮ ವಿಜ್ಞಾನಿಗಳು ಆಕಾಶಕ್ಕೆ ಲಗ್ಗೆ ಇಟ್ಟು ಭವಿಷ್ಯಕ್ಕೆ ಒಂದು ಧೈರ್ಯದ ದಾರಿ ಹಾಕ್ತಿದ್ದಾರೆ. ಇವೆರಡೂ ಚಿತ್ರಗಳು ಒಂದೇ ಭಾರತದವು ಅನ್ನೋದು ಇಲ್ಲಿರೋ ವಿಶೇಷ. ಸರಿ, ದೇಶದ ಈ ದೊಡ್ಡ ಚಿತ್ರಣದಿಂದ ಈಗ ಸ್ವಲ್ಪ ಝೂಮ್ ಇನ್ ಮಾಡಿ ನಮ್ಮ ಕರ್ನಾಟಕದ ಕಡೆಗೆ ಬರೋಣ. ಇಲ್ಲಿ ಪರಂಪರೆ, ಬದಲಾವಣೆ ಮತ್ತೆ ಆಡಳಿತ, ಈ ಮೂರು ವಿಷಯಗಳು ರಾಜಕೀಯದಲ್ಲಿ ಹೇಗೆ ಬೆಸೆದುಕೊಂಡಿವೆ ಅಂತ ನೋಡೋಣ. 95 ಇದು ಕೇವಲ ಒಂದು ಸಂಖ್ಯೆಯಲ್ಲ. ಹಿರಿಯ ರಾಜಕಾರಣಿ, 6 ಬಾರಿ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ 95ನೇ ವಯಸ್ಸಿನ ಈ ನಿಧನರಾದ್ರು. ಇದರೊಂದಿಗೆ ಕರ್ನಾಟಕ ರಾಜಕೀಯದ ಒಂದು ದೊಡ್ಡ ಅಧ್ಯಾಯವೇ ಮುಗಿದ ಹಾಗಾಯ್ತು. ಪಕ್ಷ ಯಾವುದು ಅಂತ ನೋಡದೆ ರಾಜಕೀಯದ ಪ್ರತಿಯೊಂದು ಸ್ತರದಿಂದಲೂ ಶ್ರದ್ಧಾಂಜಲಿಗಳು ಹರಿದುಬರುತ್ತಿದ್ವು. ಇದು ಅವರ ಸುದೀರ್ಘ ರಾಜಕೀಯ ಜೀವನ ಎಂಥ ಪ್ರಭಾವ ಬೀರಿತು ಅನ್ನೋದಕ್ಕೆ ಸಾಕ್ಷಿ. ನಿಜಕ್ಕೂ ಇದೊಂದು ಯುಗದ ಅಂತ್ಯವೇ ಸರಿ. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಗಮನಿಸ್ಬೇಕು. ಒಬ್ಬ ಹಿರಿಯ ನಾಯಕನ ಅಗಲಿಕೆಯ ದುಃಖ ಒಂದೆಡೆ ಇದ್ರೆ, ಇನ್ನೊಂದೆಡೆ ಪ್ರಜಾಪ್ರಭುತ್ವದ ಚಕ್ರ ಎಲ್ಲೂ ನಿಂತಿರ್ಲಿಲ್ಲ. ಬೆಂಗಳೂರಿನ ಲೋಕಲ್ ಎಲೆಕ್ಷನ್ಗೆ ತಯಾರಿ ನಡೀತಿದೆ. ಮನೆ ಕೊಳ್ಳವರ ಹಕ್ಕುಗಳನ್ನ ಕಾಪಾಡೋಕೆ ಹೊಸ ಕಾನೂನಿನ ಬಗ್ಗೆ ಚರ್ಚೆಯಾಗ್ತಿದೆ. ಅಂದ್ರೆ ಆಡಳಿತ ತನ್ನ ಕೆಲಸವನ್ನ ನಿರಂತರವಾಗಿ ಮಾಡ್ತಾನೆ ಇತ್ತು. ಸರಿ, ರಾಜಕೀಯ, ಆಡಳಿತ ಎಲ್ಲ ಆಯಿತು. ಈಗ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವ ವಿಷಯದಲ್ಲಿ ಆ ದಿನ ಹೇಗಿತ್ತು? ಬನ್ನಿ ಅದನ್ನು ನೋಡೋಣ. 7,000ಕ್ಕೂ ಹೆಚ್ಚು. ಇದೊಂದು ಸಣ್ಣ ಸಂಖ್ಯೆಯಲ್ಲ. ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇದೊಂದು ದೊಡ್ಡ ಯಶಸ್ಸು ಅಂತಾನೆ ಹೇಳಬೇಕು. ಯಾಕಂದ್ರೆ ಕೇವಲ ಬಳ್ಳಾರಿ ಒಂದೇ ಜಿಲ್ಲೆಯಲ್ಲಿ ವರ್ಷಗಳಿಂದ ಬಾಕಿಯಿದ್ದ 7,000ಕ್ಕೂ ಹೆಚ್ಚು ಕೇಸುಗಳು ಬಗೆಹರಿದಿದ್ವು. ನೋಡಿ, ಇವು ಕೇವಲ ನಂಬರ್ಗಳು ಅಷ್ಟೇ ಅಲ್ಲ. ಇದರ ಹಿಂದೆ ಸಾವಿರಾರು ವಿವಾದಗಳು ಬಗೆಹರಿದ ಕಥೆಯಿದೆ. ಕೋಟ್ಯಾಂತರ ರೂಪಾಯಿ ಪರಿಹಾರ ಸಿಕ್ಕಿದೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಆಗಿದ್ದ ಎಷ್ಟೋ ಕುಟುಂಬಗಳು ಮತ್ತೆ ಒಂದಾಗಿವೆ. ಅಂದ್ರೆ ಇದು ನ್ಯಾಯ ವ್ಯವಸ್ಥೆ ಜನರ ಜೀವನದಲ್ಲಿ ತಂದ ಒಂದು ನಿಜವಾದ ಪಾಸಿಟಿವ್ ಬದಲಾವಣೆ. ನ್ಯಾಯ ಸಿಗೋಕೆ ಲೋಕ ಅದಾಲತ್ ಒಂದೇ ದಾರಿ ಅಂತೇನಿಲ್ಲ ಅಲ್ವಾ? ಕೆಲವೊಮ್ಮೆ ಪಬ್ಲಿಕ್ ಅಟೆನ್ಷನ್ ಕೂಡ ಕೆಲಸ ಮಾಡುತ್ತೆ. ಬೆಂಗಳೂರಿನ ಈ ಪಬ್ ಘಟನೆಯಲ್ಲಿ ಆಗಿದ್ದೇ ಅದು. ಮಧ್ಯರಾತ್ರಿ ಗಲಾಟೆಯ ಒಂದು ವಿಡಿಯೋ ವೈರಲ್ ಆಯ್ತು. ತಕ್ಷಣ ಪಬ್ ಮೇಲೆ ಕೇಸ್ ಬುಕ್ ಆಯ್ತು. ಈಗ ತನಿಖೆ ನಡೀತಿದೆ. ನೋಡಿ, ಒಂದು ವೈರಲ್ ವಿಡಿಯೋ ಹೇಗೆ ಕಾನೂನನ್ನ ಚುರುಕುಗೊಳಿಸುತ್ತೆ ಅಂತ. ಇನ್ನೊಂದು ವಿಷಯ ಅಂದ್ರೆ, ನ್ಯಾಯ ಹುಡ್ಕೊಂಡು ಹೋಗುವಾಗ ರಾಜ್ಯದ ಗಡಿಗಳು ಅಡ್ಡ ಬರಲ್ಲ. ತಿರುಪತಿಯಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದರ ತನಿಖೆ ಮಾಡ್ತಾ ಹೋದ್ರೆ ಅದರ ಬೇರುಗಳು ಸಿಕ್ಕಿದ್ದು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ. 2 ರಾಜ್ಯದ ಪೊಲೀಸರು ಒಟ್ಟಾಗಿ ಕೆಲಸ ಮಾಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಸರಿ, ಈ ರಾಜಕೀಯ, ಆಡಳಿತ, ನ್ಯಾಯ, ಈ ದೊಡ್ಡ ದೊಡ್ಡ ಕಥೆಗಳ ನಡುವೆ ಆ ದಿನ ಕೆಲವೊಂದು ವೈಯಕ್ತಿಕ ಸಾಧನೆಗಳು ಕೂಡ ಸುದ್ದಿಯಾಗಿದ್ವು. ಅವರೇ ಆ ದಿನದ ನಿಜವಾದ ಹೀರೋಗಳು. ಯಾರವರು? ನೋಡೋಣ ಬನ್ನಿ. ಮೊದಲನೆಯದಾಗಿ ಆಕಾಶದಲ್ಲಿ ಒಬ್ಬ ಹೀರೋ. ಗೋವಾದಿಂದ ದೆಹಲಿಗೆ ಹೋಗೋ ಫ್ಲೈಟ್ನಲ್ಲಿ ಒಬ್ಬ ಪ್ರಯಾಣಿಕನಿಗೆ ಆರೋಗ್ಯ ಹದಗೆಡುತ್ತೆ. ಆಗ ಅದೇ ಫ್ಲೈಟ್ನಲ್ಲಿದ್ದ ಮಾಜಿ ಎಂಎಲ್ಎ, ವೃತ್ತಿಯಿಂದ ವೈದ್ಯರಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ತಕ್ಷಣ ಸಿಪಿಆರ್ ನೀಡಿ ಅವರ ಪ್ರಾಣ ಉಳಿಸಿದ್ದಾರೆ. ಇದಕ್ಕಿಂತ ದೊಡ್ಡ ಹೀರೋಯಿಸಂ ಇನ್ನೇನಿದೆ? ಇನ್ನು ಕ್ರೀಡಾಲೋಕಕ್ಕೆ ಬಂದ್ರೆ ಟ್ರ್ಯಾಕ್ ಮೇಲೆ ನಮ್ಮ ಚಾಂಪಿಯನ್ಗಳು ಮಿಂಚಿದ್ದಾರೆ. ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಡ್ರೈವರ್ಗಳಾದ ಡೀನ್ ಮಸ್ಕರೇನ್ಹಸ್ ಮತ್ತು ಗಗನ್ ಕರುಂಬಯ್ಯ ಮೊದಲ ದಿನವೇ ಟಾಪ್ ಸ್ಪಾಟ್ ಹಿಡಿದಿದ್ದಾರೆ. ಅದೇ ಸಮಯಕ್ಕೆ ಧರ್ಮಶಾಲಾದಲ್ಲಿ ನಮ್ಮ ಕ್ರಿಕೆಟ್ ಟೀಮ್ ಕೂಡ ಕಮ್ಮಿ ಇರಲಿಲ್ಲ. ಸೌತ್ ಆಫ್ರಿಕಾ ವಿರುದ್ಧ 7 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿ ಟಿ20 ಸರಣಿಯಲ್ಲಿ 2-1 ಮುನ್ನಡೆಗಳಿಸಿದೆ. ಒಂದು ಪಕ್ಕಾ ವಿಕ್ಟ್ರಿ. ಇದಿಷ್ಟು ಇವತ್ತಿನ ಹೀರೋಗಳಾದ್ರೆ ನಾಳಿನ ನಾಯಕರ ಕಥೆಯೂ ಇದೆ. ಚಿಕ್ಕೋಡಿಯ 15 ಟಾಪರ್ ಸ್ಟೂಡೆಂಟ್ಸ್ ತಮ್ಮ ಎಂಪಿ ಅವರ ಸಹಾಯದಿಂದ ದೆಹಲಿಗೆ ಹೊರಟಿದ್ದಾರೆ. ಯಾಕೆ ಗೊತ್ತಾ?
ನಮ್ಮ ಪಾರ್ಲಿಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಕಣ್ಣಾರೆ ನೋಡೋಕೆ. ಇವರೇ ಅಲ್ವಾ ನಮ್ಮ ನಾಳಿನ ಲೀಡರ್ಗಳು? ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಪ್ರತಿಭಟನೆ, ರಾಜಕೀಯ, ನ್ಯಾಯ, ಸಾಧನೆ ಇಷ್ಟೆಲ್ಲ ನಡೆದ ಈ ಒಂದೇ ದಿನದಿಂದ ನಾವು ಕೊನೆಗೆ ಏನರ್ಥ ಮಾಡ್ಕೋಬಹುದು? ಈ ಎಲ್ಲ ಗದ್ದಲ, ಸಂಭ್ರಮ, ಹೋರಾಟಗಳ ನಡುವೆ ದಿನ ಮುಗಿಯೋ ಹೊತ್ತಿಗೆ ಹವಾಮಾನ ಇಲಾಖೆಯಿಂದ ಒಂದು ಸುದ್ದಿ ಬರುತ್ತೆ. ಶೀತ ಅಲೆ ಶುರುವಾಗಲಿದೆ ಅಂತ. ಇದು ಹೇಗಿದೆ ಅಂದ್ರೆ, ಇಷ್ಟೆಲ್ಲ ಓಡಾಟದ ದಿನಕ್ಕೆ ಪ್ರಕೃತಿ ತಣ್ಣಗೆ ಒಂದು ಫುಲ್ ಸ್ಟಾಪ್ ಇಟ್ಟ ಹಾಗೆ. ಹಾಗಾದ್ರೆ ಕೊನೆಯದಾಗಿ ಈ ದಿನ ಯಾವ ಕಥೆ ಹೇಳ್ತು? ಇದು ಬರೀ ಪ್ರತಿಭಟನೆ ಆರು ಪ್ರಗತಿಯ ಕಥೆ ಅಲ್ಲ, ಬರೀ ಹೀರೋಗಳು ಆರು ಹೆಡ್ಲೈನ್ಗಳ ಕಥೆ ಅಲ್ಲ. ಇದು ಒಂದೇ ಸಮಯದಲ್ಲಿ ಹಿಂದಕ್ಕೂ ನೋಡ್ತಾ ಮುಂದಕ್ಕೂ ಹೆಜ್ಜೆ ಹಾಕುತ್ತಿರುವ ಒಂದು ಸಂಕೀರ್ಣ ದೇಶದ ಕಥೆ. ಕೇವಲ 24 ಗಂಟೆಗಳಲ್ಲಿ ತನ್ನ ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನ ಬ್ಯಾಲೆನ್ಸ್ ಮಾಡ್ತಾ ಮುನ್ನುಗ್ಗುತ್ತಿರುವ ಭಾರತದ ಕಥೆ ಇದು.